ರಾಜಕಾರಣದಲ್ಲಿ ಗಮನಿಸ್ತಾ ಇದ್ದೀವಿ. ಕುರ್ಚಿ ಗುದ್ದಾಟ ಬದಲಾವಣೆ, ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ನಿಜಕ್ಕೂ ಒಂದಿಲ್ಲ ಒಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ನೋಡಿದ್ರೆ ಸಿಎಂ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ನಾನಾ ರೀತಿಯಾದಂತ ಕಸರತ್ತನ್ನ ಮಾಡ್ತಿದ್ದಾರೆ. ಈಗ ಡಿಕೆಗೆ ಏನಾಗ್ಬಿಟ್ಟಿದೆ ಗೊತ್ತಾ? ಪ್ರಮುಖವಾಗಿ ಡಿಕೆ ಇಲ್ಲಿಯಿಂದ ದಿಲ್ಲಿಗೆ ಹೋಗೋದು, ದಿಲ್ಲಿಯಿಂದ ಕರ್ನಾಟಕ ಬರೋದು, ಕರ್ನಾಟಕದಿಂದ ಅಂದ್ರೆ ಚೇರ್ ಮೇಲೆ ಹೆಂಗಾದ್ರೂ ಮಾಡಿ ಕೂತ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ 2.5 ವರ್ಷ ನಾನಾದ್ರೂ ಅವನ ಸ್ಥಾನವನ್ನ ನಿಭಾಯಿಸ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಮುಂಚೆ ಕೂಡ ಹೇಳಿದ್ರು ಹೈಕಮಾಂಡ್ ನಾಯಕರು, ಆಯ್ತು ನಿಮಗೂ ಕೊಡ್ತೀವಿ 2.5 ಇಯರ್ಸ್ ನೀವು ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳಿ. ಆದ್ರೆ ಕೊಟ್ಟ ಮಾತಿಗೆ ಅವ್ರು ನಿಂತ್ಕೋಬೇಕಾಗಿತ್ತು. ಆದ್ರೂ ಯಾಕೆ ಇಷ್ಟೊಂದು ಆಟ ಆಡಿಸ್ತಿದ್ದಾರೆ ಅಂತ ಹೇಳಿ ಕೂಡ ಡಿ.ಕೆ. ಈಗ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ನೀವು ಗಮನಿಸಿರ್ತೀರಾ ಅನ್ಕೋತೀನಿ. ಯಾಕೆ ಅಂತಂದ್ರೆ ಅಲ್ಲಿ ಏನಾದ್ರೂ ಇಂಡಿಯನ್ ಅಲಯನ್ಸ್ ಏನಾದ್ರೂ ಗೆದ್ದು ಬಿಗಿದ್ರೆ ನನಗೆ ಇಲ್ಲಿ ಸಿಎಂ ಸ್ಥಾನ ಸಿಕ್ಕಂಗೆ ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂತಂದ್ರೆ ಅಷ್ಟರ ಮಟ್ಟಿಗೆ ನಾನು ಅಧಿಕಾರ ನಡೆಸಿದಂಗೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದರೆ ಇಂಡಿಯನ್ ಅಲಯನ್ಸ್ ದಿಕ್ಕು ಪಾಲ ಇಲ್ಲಾರ್ದಂಗೆ ಓಡೋಗ್ಬಿಡ್ತು. ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಾಗಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು ನಾವೇ ಗೆಲ್ಲೋದು, 100% ನಾವೇ ಗೆಲ್ಲೋದು ಆಗ್ಬಿಡ್ತು. ಅಂತಂದ್ರೆ ಅಷ್ಟರ ಮಟ್ಟಿಗೆ ಈ ರೀತಿಯಾಗಿ ಕಳಪೆ ಪ್ರದರ್ಶನ ಮಾಡುವ ಮೂಲಕ ನೀವು ಓಟ್ ಚೋರಿ ಅಂತ ಹೋದ್ರೆ ಯಾರಾದ್ರೂ ಓಟ್ ಹಾಕ್ತಾರೇನ್ರಿ? ಅದಕ್ಕೆ ಹೇಳೋದು ಬಿಜೆಪಿ ನಾಯಕರು ಬಹಳಷ್ಟು ಜಾಣರಾಗ್ಬಿಟ್ಟಿದ್ರು. ಸೆಪ್ಟೆಂಬರ್ ತಿಂಗಳಲ್ಲೇ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಒಂದು ರೀತಿಯಾಗಿ ಅವ್ರೇನದು ಈ ಯೋಜನೆ ಮೂಲಕ ಏನು ಅಮೌಂಟ್ ಸೇರಬೇಕಾಗಿತ್ತು ಅದೆಲ್ಲವೂ ಕೂಡ ಸೇರಿಸ್ಬಿಟ್ರು. ಅದಕ್ಕೋಸ್ಕರ ಯಾಕಂದ್ರೆ ಅಲ್ಲಿರುವಂತ ಯಾವುದೇ ರಾಜ್ಯದಲ್ಲಿ ಯಾವುದೇ ಇರುವಂತಹ ಸರ್ಕಾರ, ಪ್ರಮುಖವಾಗಿ ಅಧಿಕಾರದಲ್ಲಿ ಇರುವಂತಹ ಸರ್ಕಾರಕ್ಕೆ ಒಂದಿಷ್ಟು ನಂಬಿಕೆ ಇರುತ್ತೆ. ಯಾಕಂದ್ರೆ ಇವ್ರು ಮಾಡ್ತಾರೆ ಅನ್ನುವಂಥದ್ದು. ಇಲ್ಲ ನಾವು ಅಧಿಕಾರಕ್ಕೆ ಬಂದು ಮಾಡ್ತೀವಿ ಅಂತಂದಾಗ ಜನ ಕೂಡ ಒಂದ್ಸರಿ ಚಾನ್ಸ್ ನೋಡ್ತಾರೆ, ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು. ಎಸ್, ಈಗ ಹೈಕಮಾಂಡ್ ಬುಲಾವ್ ಮತ್ತೆ ದೆಹಲಿಗೆ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಇನ್ನೂ ಸ್ಪಷ್ಟ ರೂಪ ಪಡೆಯದ ಸಂಪುಟ ಪುನರ್ರಚನೆ ಸರ್ಕಸ್ ಇಲ್ಲಿ. ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ದೆಹಲಿಗೆ ಹೋಗಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ನಾಯಕತ್ವ ಬಗ್ಗೆ ಸ್ಪಷ್ಟ ಚಿತ್ರೀಕರಣ ಸಿಗೋದು ಬಹುತೇಕ ನಿಶ್ಚಿತ ಅನ್ನುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಬಿಹಾರ್ ರಿಸಲ್ಟ್ ನಿಂದ ಕೈ ಪಡೆ ಒಂದ್ ಕಡೆ ತಂಡ ಹೊಡೆದ್ಬಿಟ್ಟಿದೆ. ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ, ಎಲ್ಲೂ ಕೂಡ ಆಗ್ತಾ ಇಲ್ಲ. ಏನ್ ಹೋಗೋದಪ್ಪ, ಏನ್ ಬರೋದು ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಮುಖಭಂಗ ಆಗೋಗ್ಬಿಟ್ಟಿದೆ. ಬಿಹಾರ್ ರಿಸಲ್ಟ್ ನೋಡ್ತಿದ್ದ ಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ತಂಡ ಹೊಡೆದು ಬಿಟ್ಟಿದ್ದಾರೆ. ರಾಜ್ಯಕ್ಕೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಕೈ ಹಾಕುವಂತ ಕೆಲಸ ಆಗ್ತಾ ಇಲ್ಲ. ಎಲ್ಲಿ ಏನಾದ್ರೂ ಏನಾಗೋಗ್ಬಿಡುತ್ತೋ ಏನ್ ಕಥೆನೋ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ದೀಪ, ಪದೇ ಪದೇ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಹೋಗ್ತಾ ಇದಾರಲ್ಲ, ಈ ದೆಹಲಿ ಹೋಗೋ ಹಿಂದೆ ಸಾಕಷ್ಟು ಒಂದು ರೀತಿಯಾದಂತ ಕಾರಣಗಳು ಇದ್ದೇ ಇರುತ್ತೆ. ಏನು, ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಇಲ್ಲ ಸಿಎಂ ಬದಲಾವಣೆ ಆಗಬೇಕು. ಅದನ್ನ ಹೊರತುಪಡಿಸಿದ್ರೆ ನಮ್ಮ ಬಣದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅದೆಷ್ಟೋ ನಾಯಕರಿಗೆ ಒಂದು ರೀತಿಯಾಗಿ ಚಾನ್ಸ್ ಗಳನ್ನ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೆಲ ಶಾಸಕರು ಕೂಡ ಈ ಒಂದು ವಿಚಾರದಲ್ಲಿ ಈಗಾಗಲೇ ಒತ್ತಾಯ ಮಾಡ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಹೇಳಿ, ನಮಗೂ ಕೂಡ ಸಚಿವ ಸ್ಥಾನವನ್ನ ನಿಭಾಯಿಸಬೇಕು ಅನ್ನುವಂತಹ ಆಸೆ ಇದೆ, ದಯವಿಟ್ಟು ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಹೇಳಿ ಕೂಡ ಒತ್ತಾಯಿಸಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಇದೆಲ್ಲವನ್ನ ಕೂಡ ಅವ್ರ ಮುಂದೆ ಹೋಗಿ ಪ್ರಸ್ತಾಪ ಮಾಡ್ತಾರೆ. ಈ ರೀತಿಯಾಗಿ ಒತ್ತಡವನ್ನ ಹೇರ್ತಿದ್ದಾರೆ ಕೆಲ ಶಾಸಕರು. ಈಗಾಗಲೇ ಒಂದು ಲಿಸ್ಟ್ ಅನ್ನ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈಗಿರುವಂತಹ ಸಚಿವರು ಅವರನ್ನ ಕೈ ಬಿಟ್ಬಿಟ್ಟು ಯಾರು ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಸಚಿವ ಸ್ಥಾನ ಕೊಡೋಣ ಅಂತ ಹೇಳಿ ಕೂಡ ಆ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಹೇಳ್ತಾರೆ. ಸೊ ಈಗ ಬೇಡ, ಈಗ ಸರಿಯಲ್ಲ ಮಾಡೋದು ಅಂತ ಹೇಳಿ ಕೂಡ ಹೇಳ್ತಾರೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡ್ತೀನಿ, ಹಾಗೆ ಕೆ.ಸಿ. ವೇಣುಗೋಪಾಲ್ ಅವರ ಹತ್ರ ಕೂಡ ಚರ್ಚೆ ಮಾಡ್ತೀನಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹತ್ರ ಚರ್ಚೆ ಮಾಡಿ ತದನಂತರ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಕೂಡ ಹೇಳಿದ್ದಾರೆ. ಈಗ ಡಿಕೆ ದೆಹಲಿ ದಾಳ ಇದೆಲ್ಲ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಪ್ರಮುಖವಾಗಿ ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಹೋಗ್ತಾರೆ. ಒಂದ್ ಕಡೆ ದೆಹಲಿ ಹೋಗಿ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬಂದಿರುವಂತಹ ಸಿಎಂ ಅವರು. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದ್ ಕಡೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿ ಒಂದಿಷ್ಟು ಅನುಮಾನ ಕಾಡೋದಕ್ಕೆ ಆರಂಭ ಆಗ್ಬಿಡ್ತು. ಎಲ್ಲಿ ಏನಪ್ಪಾ, ಈಗ ಒಂದ್ ಕಡೆ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ರ, ಹಾಗಾದ್ರೆ ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರೂ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ರ, ಅಥವಾ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾದಿ ವಿಚಾರಕ್ಕೆ, ಇಲ್ಲ ಈ ಗಾದಿಯಲ್ಲಿ ನಾನೇ ಉಳ್ಕೊಂಡ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಹೈಕಮಾಂಡ್ ನಾಯಕರು ಒಂದು ಕಡೆ ಸಿಎಂ ಚೇರ್ಗೆ ಏನಾದ್ರೂ ಕೈ ಹಾಕಿಬಿಟ್ರೆ ಕೈ ಸುಟ್ಕೊಂಡ್ಬಿಡ್ತಾರೆ. ಈಗ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಾವು ಅನ್ಕೊಳ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ಮಾತು ಸಿಎಂ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ಅಂತ. ಆದ್ರೆ ಬಿಹಾರ್ ಚುನಾವಣೆ ಆದ ನಂತರ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ಮಾತು ಇದೀಗ ರಾಹುಲ್ ಗಾಂಧಿ ಅವರು ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಅಹಿಂದ ನಾಯಕ ಅನ್ನುವಂಥದ್ದು ಪ್ರಮುಖವಾಗಿ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಾರೆ. ಸೊ ಅದರ ಜೊತೆಗೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ
ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗ್ತಾರೆ, ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ನಂತರ ಪ್ರಮುಖವಾಗಿ 3 ದಿನ ದೆಹಲಿಯಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಉಳ್ಕೋತಾರೆ 3 ದಿನಗಳ ಕಾಲ. ಸೊ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೂ ಕೂಡ ಡಿಕೆ ಅವಕಾಶ ಸಿಕ್ಕಿರಲಿಲ್ಲ. ಪ್ರಮುಖವಾಗಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಪಕ್ಷದ ವಿಚಾರ ಆಗಿರ್ಬೋದು, ಮುಂದಿನ ನಾಯಕತ್ವ ವಿಚಾರ ಆಗಿರ್ಬೋದು, ಸಿಎಂ ಗಾದಿ ವಿಚಾರ ಆಗಿರ್ಬೋದು, 50-50 ಸೂತ್ರ ಆಗಿರ್ಬೋದು, ಅದರ ಜೊತೆಗೆ ಪವರ್ ಶೇರಿಂಗ್ ಆಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂತ ನಾಯಕರಿಗೆ ಆದ್ರೆ ಅವಕಾಶ ಸಿಗಲಿಲ್ಲ. ಅಲ್ಲಿ ಅವಕಾಶ ಸಿಕ್ಕಿದ್ರೆ ಸಾಕಷ್ಟು ಪ್ರಸ್ತಾಪವನ್ನ ಮಾಡಿ ಇಡ್ತಾ ಇದ್ರು. ಏನೇನು ಅಂತ ನಾವು ನೋಡ್ತಾ ಹೋದಾಗ ಸಹಜವಾಗಿ ನಾನು ಹೇಳ್ದ ಹಾಗೆ ಒಂದು ಕಡೆ ಸೀಟ್ ವಿಚಾರ ಅನ್ನುವಂಥದ್ದು, ಮತ್ತೊಂದು ಕಡೆ ಪಕ್ಷ ಸಂಘಟನೆ ವಿಚಾರ ಅನ್ನುವಂಥದ್ದು. ನಾನು ಸಾಕಷ್ಟು ಈ ಪಕ್ಷವನ್ನ ಪ್ರಮುಖವಾಗಿ 136 ಸ್ಥಾನವನ್ನ ತರೋದಕ್ಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬರೋದಕ್ಕೆ ನನ್ನ ಪಾತ್ರವೂ ಕೂಡ ತುಂಬಾ ಇದೆ. ಸೊ ಹಾಗಾಗಿ ನೀವು ಹೇಳಿದ್ರಿ, ಮಾತನ್ನ ಕೊಟ್ಟಿದ್ರೆ 2.5 ವರ್ಷಗಳ ಕಾಲ ಇವರ ಅಧಿಕಾರ ಅನುಭವಿಸಬೇಕು, 2.5 ವರ್ಷಗಳ ಕಾಲ ಇವರ ಅಧಿಕಾರ ಅನುಭವಿಸಬೇಕು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ 2.5 ವರ್ಷಗಳ ಆಗೋಗ್ಬಿಟ್ಟಿದೆ, ಆದ್ರೂ ಕೂಡ ಅಧಿಕಾರವನ್ನ ಹಸ್ತಾಂತರ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಬಗ್ಗೆಯೂ ಕೂಡ ಒಂದಿಷ್ಟು ಮನಸ್ತಾಪಗಳು ಇದ್ದೇ ಇರುತ್ತೆ. ಸೊ ಅದು ಕೂಡ ಒಂದಿಷ್ಟು ವಿಚಾರ ಮಾತಾಡಿದ್ರು ಕೂಡ ಮಾಡಬಹುದು. ಅದಾದ ನಂತರ ಇದೀಗ ಹೈಕಮಾಂಡ್ ಬುಲಾವ್ ಮೇರೆಗೆ ಮತ್ತೆ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಒಂದ್ ಕಡೆ ಕರೆದಿದ್ದಾರೆ. ಯಾಕಂದ್ರೆ ಅವತ್ತು ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರು ಕೂಡ ಸಿಗ್ಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಗ್ಲಿಲ್ಲ. ಈಗ ನೋಡಿ ಹೈಕಮಾಂಡ್ ಮತ್ತೆ ಒಂದ್ ಕಡೆ ಬುಲಾವನ್ನ ಕರೆದಿದೆ. ಮತ್ತೆ ದೆಹಲಿಯತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬಳಸ್ತಾ ಇರುವಂತದ್ದು. ಸಂಪುಟ ಪುನರ್ರಚನೆ ಬಳಿಕ ಸಿಎಂ ಬದಲಾವಣೆಗೆ ಫುಲ್ ಸ್ಟಾಪ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಡ್ತಾ ಇದೆ. ನೋಡಿ, ಪುನರ್ರಚನೆ ಬಳಿಕವೂ ಕೂಡ ಸಿಎಂ ಬದಲಾಗಬಹುದಾ ಅನ್ನುವಂತ ಅನುಮಾನ ಇದೆ. ಏನಾದ್ರೂ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಸಿಎಂ ಅನ್ನುವಂತ ಕೂಗಿದೆಯಲ್ಲ, ಅದು ಅಲ್ಲಿಗೆ ಶಾಂತ ಆಗೋಗ್ಬಿಡುತ್ತೆ. ಯಾರ್ಯಾರು ಬಂಡಾಯವನ್ನ ಹೇಳ್ತಾ ಇದ್ದಾರೆ, ನನಗೂ ಕೂಡ ಸಚಿವ ಸ್ಥಾನ ಬೇಕು, ನನಗೂ ಕೂಡ ಸಚಿವ ಸ್ಥಾನವನ್ನ ಬೇಕು ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅದೆಷ್ಟೋ ನಾಯಕರಿದಾರಲ್ಲ, ಯಾರ್ಯಾರು ಬಂಡಾಯ ಎತ್ತಿದಾರಲ್ಲ, ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನ ಪ್ರಮುಖವಾಗಿ ಕೊಟ್ಟುಬಿಟ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕಾರಣಕ್ಕೂ ಬಂಡಾಯ ಹೇಳೋದಿಲ್ಲ. ಅವರು ಸಚಿವ ಸ್ಥಾನ ಸಿಕ್ಬಿಟ್ಟಿದೆ, ಯಾಕೆ ಬಂಡಾಯ ಹೇಳೋದು, ಒಂದ್ ಕಡೆ ಸಚಿವ ಸ್ಥಾನ ಕೊಟ್ಟವ್ರೆ ಅನುಭವಿಸ್ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಈಗ ಸದ್ಯ ಶಾಸಕರಲ್ಲಿ ಸಾಕಷ್ಟು ಶಾಸಕರಿಗೆ ಏನಾಗ್ತಾ ಇದೆ ಅಂತಂದ್ರೆ, ಮೊದಲನೇ ಬಾರಿಗೆ ಒಂದ್ ಕಡೆ ಶಾಸಕರಾದವರು, ಅದರ ಜೊತೆಗೆ ಬಹಳ ವರ್ಷಗಳಿಂದ ಇರುವಂತಹ ಶಾಸಕರು ಅಥವಾ ಹಿರಿಯ ಶಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಕಡೆ ಹುಡ್ತಾ ಇರುವಂತ ಪ್ರಶ್ನೆ ಇದೆ, ಏನಾಗ್ಬಿಡುತ್ತೋ ಏನು ಕತೆನೋ ಅನ್ನುವಂತ ಲೆಕ್ಕಾಚಾರದಲ್ಲಿ. ಎಸ್, ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಸಂಪುಟ ಸಸ್ಪೆನ್ಸ್ ಏನಿದೆಯಲ್ಲ ಒಂದು ಸಾರಿ ಗಮನಿಸ್ಬಿಡಿ. ನೋಡಿ, ಈಗಾಗಲೇ ಸಂಪುಟ ಸಸ್ಪೆನ್ಸ್ ಇಟ್ಟುಬಿಟ್ಟಿದೆ. ಸಂಪುಟ ಪುನರ್ರಚನೆ ಯಾವಾಗ ಆಗತ್ತೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದುಬಿಟ್ಟಿದೆ, ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾತನಾಡಬೇಡಿ ಸುಮ್ನೆ, ಯಾಕಂದ್ರೆ ಹೈಕಮಾಂಡ್ ನಾಯಕರು ಏನ್ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಸೊ ಅಷ್ಟವರೆಗೂ ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಹೇಳ್ಬೇಡಿ ಅಂತ ಕೂಡ ಹೇಳಿರುವಂತದ್ದು. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಆ ಸಂದರ್ಭದಲ್ಲಿ ಹೇಳಿದ್ರು, ಪಕ್ಷದ ಹಿತದೃಷ್ಟಿಯಿಂದಾಗಿ ನಾವು ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಯಾಕಂತಂದ್ರೆ ಮುಂಬರುವಂತಹ ಅಧಿವೇಶನ ಏನಿದೆ, ಚಳಿಗಾಲದ ಅಧಿವೇಶನದಲ್ಲಿ ಈಗ ಏನಾದ್ರೂ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟು ಬಿಟ್ರೆ ಈ ವಿಪಕ್ಷಗಳ ಟೀಕೆಗೆ ಎಷ್ಟರ ಮಟ್ಟಿಗೆ ಗುರಿ ಆಗ್ಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಧಿವೇಶನ ನಂತರ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಕೂಡ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಸಂಕ್ರಾಂತಿ ಬರ್ಲಿ ಆಗ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈಗ ಸಂಪುಟ ಪುನರ್ರಚನೆ ಎಂಬ ಜೇನುಗೂಡಿಗೆ ಕೈ ಹಾಕದಂತಹ ಹೈಕಮಾಂಡ್ ಹೇಳಿ ಕೇಳಿ ಬಿಹಾರ ಫಲಿತಾಂಶದ ಎಫೆಕ್ಟ್ ಅಂತೂ 0, ಬಿಹಾರದಲ್ಲಿ ನಾವೇ ಗೆಲ್ತೀವಿ ಅಂತ ಕೂಡ ಒಂದು ಕಡೆ ಹೋಪ್ಸ್ ಅನ್ನ ಇಟ್ಕೊಂಡಿದ್ರು. ಆ ಹೋಪ್ಸ್ ಎಲ್ಲವೂ ಕೂಡ ಕೈ ಕೊಡ್ತು. ಸೊ ಯಾವುದೇ ಪ್ರಯೋಗಕ್ಕೆ ಈಗ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇಲ್ಲ. ಸೊ ಈಗಾಗಲೇ ನೋಡಿ, ಏನಾದ್ರೂ ಒಪ್ಕೊಂಡ್ಬಿಟ್ರೆ ಆಯ್ತು, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಏನಾದ್ರೂ ಒಪ್ಕೊಂಡ್ಬಿಟ್ರೆ ಸಾಕಷ್ಟು ಗೊಂದಲ ಆಗುತ್ತೆ. ಈಗಾಗಲೇ ನೋಡಿ ಬಿಹಾರ ಫಲಿತಾಂಶ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಟ್ಟಿದೆ ಅಂತಂದ್ರೆ ಇದರಿಂದ ನೊಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ಬೇಕು, ಏನ್ ಬಿಡಬೇಕು, ಇದ್ರ ಬಗ್ಗೆ ಡಿಸೈಡ್ ಮಾಡಬೇಕು ಬೇಡವೋ ಅನ್ನುವಂತ ನಿರ್ಧಾರದಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಅಧಿಕಾರ ಹಸ್ತಾಂತರ ಆಗಿರ್ಬೋದು, ನಾಯಕತ್ವ ಬದಲಾವಣೆ ಆಗಿರ್ಬೋದು, ಪುನರ್ರಚನೆಗೆ ಇವೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ನಿರಾಸೆ ಇದು. ನಾನು ಸಿಎಂ ಆಗ್ಬೇಕು ಅಂತ ಹೇಳಿ ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಲಾಬಿ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಶತಾಯಿಗತಾಯವಾಗಿ ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು. ಅಟ್ಲೀಸ್ಟ್ ನಾನು 2.5 ಇಯರ್ಸ್, 2.5 ವರ್ಷ ನಾನು ಅಟ್ಲೀಸ್ಟ್ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೂಡ ಹೇಳಿರುವಂತದ್ದು ಎಐಸಿಸಿ ಅಧ್ಯಕ್ಷರ ಮುಂದೆ. ನೀವೇ ಹೇಳಿದ್ರಲ್ಲ, ನನಗೆ 2.5 ವರ್ಷ ನಾನು ಮುನ್ನಡೆಸ್ಕೊಂಡು ಹೋಗಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀನಿ, ಆದ್ರೆ ಈಗ ಯಾಕೆ ಮಾಡ್ಕೊಡ್ತಾ ಇಲ್ಲ, ನನ್ನ ಆಸೆಗೆ ಯಾಕೆ ನೀವು ಭಂಗ ಮಾಡ್ತಿದ್ದೀರಾ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಆಸೆಯಿಂದ ದೆಹಲಿಗೆ ಹೋಗಿದ್ದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬರಿಗೈ
ಸ್ಟೈಲ್ ನಲ್ಲಿ ವಾಪಸ್ ಆಗಿದ್ದಾರೆ. ಆದ್ರೆ ಸಿಎಂ ಡಿಸಿಎಂ ಗೆ ಹೈಕಮಾಂಡ್ ನಿಂದ ನಿಜಕ್ಕೂ ಇದು ಭಾರಿ ನಿರಾಸೆ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಕಡೆ ಬೊಟ್ಟು ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನೇ ಹೇಳಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಬರೀ ಇಲ್ಲ ನಾವು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡ್ಬೇಕು, ಅವರೇ ಚರ್ಚೆ ಮಾಡ್ತಾರೆ, ಅವರೇ ನಿಮ್ನ ಕರೀತಾರೆ, ಅವಾಗ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಈ ರೀತಿಯಾಗಿ ಹೇಳಿ ಕಳಿಸ್ತಿದ್ದಾರೆ ಅಷ್ಟೇ. ಹೌದು, ಈಗ ರಾಹುಲ್ ಗಾಂಧಿ ಕಡೆ ಒಂದ್ ಕಡೆ ಬಟ್ ಮಾಡಿ ತೋರಿಸುವಂತ ಕೆಲಸ ಸಹಜವಾಗಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ಲೇಬೇಕಾಗಿರುತ್ತೆ. ಯಾಕೆಂತಂದ್ರೆ ಇವರಿಗೆ ಸೆಂಟ್ರಲ್ ನಾನೆಲ್ಲಿ ಮಾರಾಯ ಇವ್ರ ಮಧ್ಯದಲ್ಲಿ ಅಂತಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಸ್ ಬಡವಾದಂಗೆ ನಾನೆಲ್ಲಿ ಆಗ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು.